ನಮಸ್ತೆ. ನಮಸ್ಕಾರ ಸರ್. ಇವತ್ತು ಭಾರತೀಯ ಸಿನಿಮಾಗಳ ಒಟ್ಟು ವಾತಾವರಣ ಸಿನಿಮಾ ಗೋಯರ್ಸ್ ಕಡಿಮೆ ಆಗ್ತಾ ಇದ್ದಾರೆ ಅನ್ನೋ ದಿನಗಳಿವತ್ತು. ನೀವು ಭಾರತದ ಎಲ್ಲ ಭಾಷೆಗಳಲ್ಲೂ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಿ, ಆಯಿತಾ? ನಿಮ್ಮ ಪ್ರಕಾರ ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಂದಿರಗಳ ಹತ್ರ ಜನನ ಕರ್ಕೊಂಬರಲಿ ಸಾಧ್ಯತೆಗಳು ಎಷ್ಟಿದೆ? ಅಂದರೆ ಈಗಿರುವ ಇದು ಭಾಳ ಗ್ರಾಫ್ ಕಡಿಮೆ ಆಗ್ತಾ ಇದೆ ಅಂತ ಅನ್ನೋದು ಜನರಲ್ ಆಗಿರುವ ಮಾತು. ಸರ್, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಈ OTT ಇದೆಲ್ಲ ಬಂದಮೇಲೆ ಸ್ವಲ್ಪ ಇನಿಷಿಯಲಿ ತುಂಬ ಹೈಪ್ ಇತ್ತು, ಈಗ ಬ್ಯಾಲೆನ್ಸಿಂಗ್ ನಡೀತಾ ಇದೆ. ಈ ಎಕ್ಸಿಸ್ಟಿಂಗ್ ಸಿನಿಮಾ ಚಿತ್ರಮಂದಿರಗಳು ಮತ್ತು OTT ಸ್ಯಾಟಲೈಟು, ದಿಸ್ ಆಲ್ ವಿಲ್ ಎಕ್ಸಿಸ್ಟ್. ನಂಬರ್ 1. ನಂಬರ್ 2, ಯಾವಾಗ ನಾವು ಬೆಸ್ಟ್ ಪಿಕ್ಚರ್ ಮಾಡಿದೀವೋ, ಜನಕ್ಕೋಸ್ಕರ ಮಾಡಿ ರಿಲೀಸ್ ಮಾಡಿದೀವೋ, ಆವಾಗೆಲ್ಲ ಜನ ಬಂದಿದ್ದಾರೆ, ಆಡಿಯನ್ಸ್ ಬಂದಿದ್ದಾರೆ, ಪಿಕ್ಚರ್ ನೋಡಿದ್ದಾರೆ. ಅದಕ್ಕೆ ಲಾಸ್ಟ್ ಇಯರ್ ವಿ ಹ್ಯಾಡ್ ಬಿಗ್ ಹಿಟ್ಸ್, ತುಂಬ ಹಿಟ್ಸ್ ಬಂತು, ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಿಂದ ನೋಡಿ ತುಂಬ ಬಂದಿದೆ. ಈ ವರ್ಷವೂ ರಿಲೀಸ್ ಆಗಿರೋದು ಬಾಲಿವುಡಲ್ಲಿ ತುಂಬ ಸಿನಿಮಾಗಳು ತುಂಬ ಚೆನ್ನಾಗಿ ನಡೆಯಿತು. ಚಾವಾ ಆಗಲಿ, ಸ್ತ್ರೀ ಆಗಲಿ, ಮೆನಿ ಸಿನಿಮಾಸ್. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಫಿಲ್ಮ್ ಮೇಕರ್ಸ್. Actually, instead of putting it outside blame on anybody else, we should take the responsibility, saying that let us make that kind of a movie which can attract entire crowd, entire audience. So I think our prayatnadalli we are trying to bring the best of the people, best of the technicians. Sometimes best hero, best technician siktare, best story iralla. Sometimes maybe best maker iralla, best hero story irutte. It's a combination. When there is a combination, I always believe 1 + 1 will become 11, not 2. That missing is only synergy. That is what we are trying to bring together. Therefore, whatever movies that we are doing, I personally think that people will love them. Different genres, different kind of movies ಮಾಡ್ತಾ ಇದ್ವಿ. You will see in Kannada also soon we are going to announce something very different. ನನಗೆ ನಂಬಿಕೆ ಇದೆ, KD ಆಗಲಿ, ನಾವು ಬೇರೆ ಪಿಕ್ಚರ್ ಏನೇನು ಮಾಡ್ತೇವೆ ಅದಾಗಲಿ ಖಂಡಿತ ಜನಾದರಣೆ ಸಿಕ್ಕತ್ತೆ. ಪೀಪಲ್ ವಿಲ್ ಲವ್ ದೋಸ್ ಮೂವೀಸ್ ಅಂತ. ಕನ್ನಡದ್ದು ಇನ್ನೊಂದೆರಡು ಸಿನಿಮಾಗಳು ಇರ್ಬೇಕು, ಈಗಾಗಲೇ ನಮ್ಮ ಒಂದು ರೆಡಿ ಆಗ್ತಾ ಇರ್ಬೇಕಲ್ಲ, ಎಷ್ಟು ಜೊತೆ ನಿಮ್ಮ ಕಾಂಬಿನೇಷನ್ ಇದ್ದಂಗಿದೆ ಅಲ್ವಾ? ಎಸ್ ಸರ್. ಅದೇ ನಾನು ಅದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳೋದಿಲ್ಲ. ಅದೇ, how many times you have revised your budget for Mr. Prem? ಬಜೆಟ್ನ ಎಷ್ಟು ಸಲ ರಿವೈಸ್ ಮಾಡಿದ್ದೀರಾ? ಯು ನೋ, ವೆನ್ ಐ ಹರ್ಡ್ ದ ಸ್ಟೋರಿ ಫಸ್ಟ್ ಟೈಮ್, ನಾನು ಸ್ಟೋರಿ ಕತೆ ಕೇಳುವಾಗ ಡೀಟೇಲಾಗಿ ಕೂತ್ಕೊಂಡಿದ್ವಿ, ಏನು ಹೇಳಬೇಕು ಅನ್ಕೊತಾ ಇದ್ವಿ, ಈ ಕಥೆಯಲ್ಲಿ ಏನು ಸೀನ್ಸ್ಗಳಿದೆ, ಯಾವ ಥರ ಸೆಟ್ಸ್ ಬೇಕು, ಯಾವ ಥರ ಟೆಕ್ನಿಷಿಯನ್ಸ್ ಬೇಕು. ಸೊ ದೆರ್ ಈಸ್ ಒನ್ ಬಡ್ಜೆಟ್ ಫಾರ್ ಮೇಕಿಂಗ್, ದೆರ್ ಈಸ್ ಒನ್ ಬಡ್ಜೆಟ್ ಫಾರ್ ಆರ್ಟಿಸ್ಟ್, ದೆರ್ ಈಸ್ ಒನ್ ಬಡ್ಜೆಟ್ ಫಾರ್ ಟೆಕ್ನಿಷಿಯನ್ಸ್, ಕರೆಕ್ಟ್? ಸೊ ಕರೆಕ್ಟ್. ಸೊ ದ ಮೇಕಿಂಗ್ ನಾವೇನು ಅಂದ್ಕೊಂಡಿದ್ವಿ ಮೋರ್ ಆರ್ ಲೆಸ್ ಅಲ್ಲೇ ಮಾಡಿದ್ವಿ. ಬಟ್ ಬೈ ದೆನ್ ಟೆಕ್ನಿಷಿಯನ್ಸ್ ಆ್ಯಂಡ್ ಆರ್ಟಿಸ್ಟ್, ಈ ಪಾತ್ರಕ್ಕೆ ಇವರು ಆದರೆ ಚೆನ್ನಾಗಿರ್ತಾರೆ ಅಂತ ಅವರು ಫೀಸು ಎಲ್ಲ ಆ್ಯಡ್ ಮಾಡಿದರೆ ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಆಗುತ್ತೆ. ದಟ್ ಇಸ್ ಅ ಪರ್ಸ್ನಲ್ ಕಾಲ್. ನೋ, ಈಗ ಸತ್ಯವತಿ ರೋಲ್ ಯಾರಾದರೂ ಮಾಡ್ಬೋದಾಗಿತ್ತು, ಬಟ್ ವಿ ಚೋಸ್ ಸೇಯಿಂಗ್ ದಟ್ ಓಕೆ, ಶಿಲ್ಪಾ ಅವ್ರು ಬಂದು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಅವರು ಕನ್ನಡದಿಂದ ಹೋಗಿರೋರು, ಆ ಕ್ಯಾರೆಕ್ಟರ್ಗೆ ವೀಟೇಜ್ ಬರುತ್ತೆ. ದಟ್ಸ್ ಅ ಕಾಲ್. ಸೊ ದೇರ್ ಫಾರ್ ದಟ್ ವಿಲ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ಬಡ್ಜೆಟ್. ಅದೇ ರೀತಿಯಲ್ಲಿ ಸಂಜು ಬಾಬಾ ಅವರಾಗಲಿ, ಬೇರೆ ಬೇರೆ ಪಾತ್ರಗಳಾಗಲಿ, ಬಿಕಾಸ್ ನೀವು ಪಿಕ್ಚರ್ ನೋಡುವಾಗ ನಿಮಗೆಲ್ಲ ಗೊತ್ತಾಗುತ್ತೆ, ಸೇಯಿಂಗ್ ದಟ್ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಗಾಟ್ ಎ ಗ್ರಾಫ್, ಇಟ್ ಹ್ಯಾಸ್ ಗಾಟ್ ಎ ವೆಯ್ಟ್, ವಿ ನೀಡ್ ಸಂಬಡಿ ಹೂ ಈಸ್ ನೋನ್ ಟು ಕ್ಯಾರಿ ಇಟ್. ಸೊ ಅದಕ್ಕಾಗಿ ಮೋರ್ ಆರ್ ಲೆಸ್ ವಾಟ್ ವಿ ಥಾಟ್ ಈಸ್ ವೇರ್ ವಿ ಹ್ಯಾವ್ ಫಿನಿಶ್ಡ್ ಅಂತ ಹೇಳ್ತಾರೆ ಮೇಕಿಂಗಲ್ಲಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.